ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡಿ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ 2025ರಲ್ಲಿ ನಿಮ್ಮೆಲ್ಲರ ಬಾಳಲ್ಲಿ ಹೊಸ ಅಧ್ಯಾಯ ಶುರುವಾಗಲಿ ಅಂತ ಕೇಳ್ಕೊತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇಲ್ಲಿ ನಾನು ಮಾರ್ನಿಂಗಿಂದ ಏನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಆಫ್ಟರ್ನೂನಿಂದ ವಿಡಿಯೋನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ಜಿಶು ಫ್ರೆಂಡ್ ಎಲ್ಲರೂ ಬಂದಿದ್ದರು, ಅವ್ರು ಆಟ ಆಡ್ತಾಯಿದ್ರು. ಇಂಡಿಯಾದಲ್ಲಿ ನಮಗೆ ಯಾವ ರೀತಿ ಅಂದರೆ, ಇಲ್ಲಿ ನಮ್ಗೆ 31st ಆದರೆ ಇಂಡಿಯಾದಲ್ಲಿ ಆಲ್ರೆಡಿ ಜನವರಿ 1 ಆಗಿರುತ್ತೆ. ಸೊ ಹಾಗಾಗಿ ಆಲ್ರೆಡಿ ಇಂಡಿಯಾದಲ್ಲೆಲ್ಲ ನ್ಯೂ ಇಯರ್ ಸ್ಟಾರ್ಟ್ ಆಗಿತ್ತು, ನಮ್ದು ಇನ್ನೂ 31st ನೈಟು. ಸೊ ನಾನು ಹಿಂದಿನ ದಿವಸ ಬಿಂದು ಮನೆ ಹತ್ರ ಹೋಗಿದ್ದೆ ನಾರ್ಮಲಾಗಿ. ಸೊ ಬಿಂದು ಅವಾಗ ಪ್ಲ್ಯಾನ್ ಮಾಡಿದ್ದು ನಾವು, ಓಕೆ ನಾಳೆ ಏನಾದರೂ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನ್ಯೂ ಇಯರ್ಗೆ. ಯಾರಿಗೂ ಎಲ್ಲಿಗೂ ಹೋಗೋ ಪ್ಲ್ಯಾನ್ಸ್ ಇಲ್ಲ ಅಂತ ಹೇಳಿದ್ದಕ್ಕೆ ಸರಿ ಅಂತ ಹೇಳ್ಬಿಟ್ಟು ನಾವು ನೈಟು ಡಿನ್ನರ್ಗೆ ಅಂತೇಳಿ ಅವ್ರ ಮನೆ ಹತ್ರ ಹೋಗೋದಕ್ಕೋಸ್ಕರ ನಾನು ಇಲ್ಲಿ ಬಿರಿಯಾನಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಚಿಕನ್ ಬಿರಿಯಾನಿ, ನಾನು ಚಿಕನ್ ಬಿರಿಯಾನಿ ಪೌಡ್ರು ಮನೆಯಲ್ಲೇ ಮಾಡ್ಕೊಳ್ಳೋಣ, ಇದಕ್ಕೆ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದೆಲ್ಲ ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಧನಿಯಾ, ಹಾಗೆ ಜೀರಿಗೆ, ಗಸಗಸೆ, ಗೋಡಂಬಿ, ಬಿರಿಯಾನಿ ಎಲೆ, ಮೆಣಸು, ಆಮೇಲೆ ಏಲಕ್ಕಿ, ಬ್ಲ್ಯಾಕ್ ಏಲಕ್ಕಿ, ಅನಾಸು, ಇಷ್ಟೆಲ್ಲನೂ ಬಿರಿಯಾನಿ ಎಲೆ ಇಷ್ಟೆಲ್ಲನೂ ಪೌಡ್ರ್ ಮಾಡ್ಕೋಬೇಕು. ನಾವು ಫಸ್ಟ್ ಪೌಡ್ರ್ ಮಾಡಿಕೊಂಡು ನಾವು ಇದು ಸ್ಟೋರ್ ಆದರೂ ಮಾಡ್ಕೊಂಡು ಇಟ್ಕೋಬೋದು. ಬಟ್ ಏನಂದರೆ ಫ್ರಿಜ್ಜಲ್ಲಿ ಇಟ್ಕೋಬೇಕು, ಯಾಕಂದರೆ ಗೋಡಂಬಿ ಎಲ್ಲ ಹಾಕಿರ್ತೀವಲ್ಲ ಫ್ರಿಜ್ಜಲ್ಲಿ ಇಟ್ಕೋಬೇಕು. ನಾನು ಆ ಪೌಡ್ರ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಯಾವಾಗ ಬೇಕೋ ಆವಾಗ ಮಾತ್ರ ಮಾಡ್ಕೊತೀನಿ ಪೌಡ್ರು. ಆಮೇಲೆ ಇಲ್ಲಿ ಬಂದು ನಾನು ಇನ್ನೊಂದು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡ್ಬರ್ತಾ ಇದ್ದೀನಿ. ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, 1-2 ಟೊಮೊಟೊ, ಸ್ವಲ್ಪ ಪುದೀನ, ಕೊತ್ತಂಬರಿ, ಇದನ್ನು ಅಷ್ಟೇ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡು ಸೈಡ್ಗೆ ಇಟ್ಕೋಬೇಕು. ಈ 2 ಮಸಾಲೆಯಿಂದನೇ ನಮ್ಗೆ ಬಿರಿಯಾನಿ ಮಾಡ್ತಾ ಇರೋದು. ಬೇರೆ ಯಾವುದೇ ರೀತಿಯಾದ ಮಸಾಲೆ ನಾನು ಯೂಸ್ ಮಾಡಲ್ಲ, ಬರೀ 2 ಅಷ್ಟೇ. ದಿನ ಒಂದೇ ಥರದ ಬಿರಿಯಾನಿ ಮಾಡೋದಕ್ಕಿಂತ ಒಂದೊಂದ್ಸಲಿ ಒಂದೊಂದು ರೀತಿ ಟ್ರೈ ಮಾಡ್ತಾಯಿದ್ರೆ ಚೆನ್ನಾಗಿರುತ್ತೆ. ಇನ್ನು ನಾನು 1 ಅವರ್ಗೆ ಮುಂಚೆನೇ ಚಿಕನ್ಗೆ ಸ್ವಲ್ಪ ನಿಂಬೆಹಣ್ಣು ರಸ, ಅರಿಶಿನ, ಉಪ್ಪು, ಖಾರ, ಸ್ವಲ್ಪ ಆಯಿಲ್ ಇಷ್ಟೆಲ್ಲ ಹಾಕ್ಬಿಟ್ಟು 1 ಅವರ್ಗೆ ಮುಂಚೆನೇ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟಿದ್ದೆ. ಇನ್ನು ಮಾಡುವಾಗ ಸ್ವಲ್ಪ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬಟರು ಹಾಗೆ ಎಣ್ಣೆ ಹಾಕ್ಕೊಂಡು ಅದು ಕರಗಿದ ಮೇಲೆ ಆಮೇಲೆ ಬಿರಿಯಾನಿ ಐಟಮ್ಸ್ ಏನೇನಿರುತ್ತೆ, ಬಿರಿಯಾನಿ ಮಸಾಲಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಶಾಜೀರ ಹಾಕ್ತಾಯಿಲ್ಲ ನಾನು, ಇನ್ನು ಆನಿಯನ್ನು ಆ ಥರದ್ದು ಏನು ಯೂಸ್ ಮಾಡ್ತಾಯಿಲ್ಲ. ಜಿಂಜರ್ ಗಾರ್ಲಿಕ್ ಪೇಸ್ಟು, ಡೈರೆಕ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಅದು ಜಿಂಜರ್ ಗಾರ್ಲಿಕ್ ಪೇಸ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಏನು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಸೊ ಅದನ್ನು ಹಾಕಿ ಇದು ಹಸಿ ಮೆಣಸಿನ್ಕಾಯಿ ಪೇಸ್ಟು ಹಸಿ ವಾಸನೆ ಹೋಗಿ ಆಯಿಲ್ ಬಿಡೋ ಅಷ್ಟವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅವಾಗೆ ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ನಾವೇನು ಮ್ಯಾರಿನೇಟ್ ಮಾಡಿರ್ತೀವಿ ಚಿಕನನ್ನು ಅದು ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾರ್ಮಲ್ ಚಿಕನ್ ಆದರೂ ಹಾಕೋಬೋದು, ಬಟ್ ನಾನು ಇಲ್ಲಿ ಮಕ್ಕಳು ಎಲ್ಲ ಇರೋ ಮಕ್ಕಳೆಲ್ಲ ಇಷ್ಟಪಟ್ಟು ತಿನ್ನೋರು ಚಿಕನ್ನು. ಸೊ ಅದಕ್ಕೆ ಲೆಗ್ ಪೀಸ್ ಆದರೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬಿಟ್ಟು ನಾನು ಲೆಗ್ ಪೀಸ್ ತರಿಸ್ಬಿಟ್ಟು ಅದು ಹಾಕಿ ಮಾಡ್ತಾಯಿದ್ದೀನಿ ಬಿರಿಯಾನಿನ. ಇಲ್ಲಿ ನಾನು ಫ್ರೈಡ್ ಆನಿಯನ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಫ್ರೈಡ್ ಆನಿಯನ್ಸ್ ಮನೆಯಲ್ಲಾದರೂ ಯೂಸ್ ಮಾಡ್ಕೋಬೋದು, ಇಲ್ಲ ನಾನು ಬಂದು ಶಾಪಿಂದನೇ ತೊಗೊಬರ್ತೀನಿ. ಇದು ಎಷ್ಟು ದಿನ ಆದರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ಅದಕ್ಕೆ ಯಾವಾಗ ಬೇಕೋ ಅವಾಗ ಎಮರ್ಜೆನ್ಸಿಗೆ ಯೂಸ್ ಆಗುತ್ತಲ್ವ ಅಂತ ಹೇಳ್ಬಿಟ್ಟು ನಾನು ಶಾಪಿಂದನೇ ತರ್ತೀನಿ. ಇನ್ನು ಆ ಕಡೆ ಚಿಕನ್ನು ಒಂದು ಕಡೆ ಫ್ರೈ ಆಗೋ ಅಷ್ಟರಲ್ಲಿ ಈ ಕಡೆ ಇನ್ನೊಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ನಮ್ಗೆ ಇದರಲ್ಲಿ ಅಷ್ಟೇ ಬಿರಿಯಾನಿ ಮಸಾಲೆ ಐಟಮ್ಸ್ ಏನಿರುತ್ತವೆ ಎಲ್ಲ ಹಾಕ್ಕೊಂಡು ಇದರಲ್ಲಿ ಶಾಜೀರನ್ನು ಹಾಕ್ಕೋಬೇಕು. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಹಸಿಮೆಣ್ಸಿನ್ಕಾಯಿ, ನಾವೇನು ಪೌಡ್ರ್ ಮಾಡ್ಕೊಂಡಿದ್ದೀವಿ ಬಿರಿಯಾನಿ ಪೌಡ್ರು, ಆ ಪೌಡ್ರು, ಸ್ವಲ್ಪ ಆಯಿಲು, ಪುದೀನ, ಕೊತ್ತಂಬರಿ ಇಷ್ಟೆಲ್ಲ ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ನೀರು ಕಾಯೋವರೆಗೂ ಇಟ್ಬಿಟ್ಟು ಆಮೇಲೆ ನಾನಿಲ್ಲಿ ಬಂದು 3 ಕಪ್ಪು ಅಕ್ಕಿನ, ಬಾಸುಮತಿ ಅಕ್ಕಿನ ಒಂದು 1/2 ಅವರ್ ಮುಂಚೆನೇ ನೆನೆಸಿಟ್ಟಿದ್ದೆ, ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ 3 ಕಪ್ ಮಾಡ್ತಾ ಇರೋದು ಬಾಸುಮತಿ ರೈಸಲ್ಲಿ. 2 ಕಪ್ ಯಾವಾಗಲೂ ಮಾಡೋದು ನಾನು. ಇವತ್ತು ಬೇರೆ ಫ್ರೆಂಡ್ಸ್ ಯಾರು ಏನು ಮಾಡ್ಕೊಂಬರ್ತಾಯಿಲ್ಲ, ಸೊ ಅದಕ್ಕೆ 3 ಫ್ಯಾಮ್ಲಿಗೆ ಆಗಬೇಕು ಅಂತ ಹೇಳ್ಬಿಟ್ಟು ನಾನು 3 ಕಪ್ಪು ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬಂದು ನನಗೆ ಪಾತ್ರೆ ಸಾಲದೆ ಬಂತು, ಅದಕ್ಕೆ ನಾನು ಇಲ್ಲಿ ಆ ಪಾತ್ರೆ ಚೇಂಜ್ ಮಾಡಿದೆ. ಇನ್ನು ನಾವೇನು ಬಿರಿಯಾನಿ ಪೌಡ್ರ್ ಯೂಸ್ ಮಾಡಿರ್ತೀವಲ್ಲ, ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಸ್ವಲ್ಪ ಪುದೀನ, ಕೊತ್ತಂಬರಿ, ಆಮೇಲೆ ಫ್ರೈಡ್ ಆನಿಯನ್ಸ್ ಹಾಕ್ಬಿಟ್ಟು ಇನ್ನು ರೈಸು ಒಂದು 80% ಕುಕ್ ಆದಮೇಲೆ ಒಂದು 2 ಸ್ಟೆಪ್ ಆ ರೀತಿ ನಾನು ದಮ್ ಥರ ಮಾಡ್ಕೊಂಡಿದ್ದೀನಿ. ಇದೊಂಥರ ಟೇಸ್ಟು ಡಿಫ್ರೆಂಟಾಗಿರುತ್ತೆ, ಬಟ್ ಚೆನ್ನಾಗಿರುತ್ತೆ ಟೇಸ್ಟು. ನಮ್ಮ ಅಮೇರಿಕಾದಲ್ಲಿದ್ದಾಗ ಒಂದ್ಸಲ ಟ್ರೈ ಮಾಡಿದೆ. ನಾನು ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇದು, ಅಂದರೆ ನಾನು 200-300 ಸಬ್ಸ್ಕ್ರೈಬ್ ಇದ್ದಾಗೆ ನಾನು ತೋರಿಸಿದ್ದು. ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂದರು. ಅದಕ್ಕೂ ಇವಾಗ ಒಂದ್ಸಲ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಅದು ದಮ್ ರೆಡಿ ಆಗೋ ಅಷ್ಟೊತ್ತಿಗೆ ನಾನು ಸ್ವಲ್ಪ ಇನ್ನೇನು ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹಸ್ಬೆಂಡು GRBದು ಹಲ್ವಾ ತಂದಿದ್ರು, ಪೈನಾಪಲ್ ಹಲ್ವಾ.
ಸೊ GRBದು ಮೈಸೂರು ಪಾಕ್ ತಿಂದಿದ್ದೀನಿ, ತುಂಬ ಇಷ್ಟ ಆಯ್ತು ನನಗೆ. ಒಂದ್ಸತಿ ಇದು ಟ್ರೈ ಮಾಡೋಣ ಅಂತ ತಗೊಂಡು ಬಂದರು, ಬಟ್ ತುಂಬ ಸ್ವೀಟ್ ಇತ್ತು. ನನಗೆ ಇದೇನು ಇಷ್ಟ ಆಗಿಲ್ಲ, ಮೈಸೂರು ಪಾಕ್ ಒಂದೇ ಇಷ್ಟ ಆಗಿದ್ದು GRBದು, ಬಟ್ ನನಗೆ ಹಲ್ವಾ ಏನು ಇಷ್ಟ ಆಗಿಲ್ಲ ಅಷ್ಟು. ಇನ್ನು ನಾವು ಹೋಗೋಷ್ಟೊತ್ತಿಗೆ 6:30 ಆಗೋಯಿತು. ಅವರು ನಾವು ಬೇಗ ಬರ್ತೀವಿ ಅಂದ್ಕೊಂಡಿದ್ರಂತೆ ಬಿಂದೂರು. ಫಸ್ಟ್ ನಾವು ಹೋಗೋಷ್ಟೊತ್ತು ಮಕ್ಕಳು ಸ್ನಾನ ಎಲ್ಲರದು ಮುಗಿಸ್ಕೊಂಡು ಹೋಗೋಷ್ಟೊತ್ತು 6:30 ಆ ಟೈಮ್ ಆಯಿತು. ಇನ್ನು ಹೋಗಿದ ತಕ್ಷಣ ಇನ್ನು ಅಶ್ವಿನಿಯವ್ರಿಗೂ ಕರೆದಿದ್ರಂತೆ, ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಮಾಡಿದ್ವಲ್ಲ. ಸೊ ಇವತ್ತು ಮಾರ್ನಿಂಗು ಅಶ್ವಿನಿಗೆ ಕಾಲ್ ಮಾಡಿ ಕರೆದ್ರಂತೆ, ಬಿಂದು ಬಾ ಅಂತೇಳ್ಬಿಟ್ಟು. ನಾವು ಅಲ್ಲಿಗೆ ಹೋದ್ಮೇಲೆ ಇನ್ನೂ ಅಶ್ವಿನಿಯವರು ಕೆಲಸ ಮುಗಿಸ್ಕೊಂಡು ಬರಬೇಕಲ್ಲ, ಅದಕ್ಕೆ ಅವರು ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ ಕೃತಿಕಾ ಕೈಯಲ್ಲಿ ಏನಿದೆ, ಅಲಗಿಲೆ ಮನೆ. ಯಾರಿಗೆಲ್ಲ ಇದು ನೆನಪಿದೆ ಅಂದರೆ 90ಸಲ್ಲಿ ಹುಟ್ಟಿರೋರಿಗೆ ತುಂಬ ಜನಕ್ಕೆ ನೆನಪಿದೆ. ಅವಾಗೆಲ್ಲ ಈ ಗೇಮ್ ಆಡ್ತಾ ಇದ್ವಲ್ಲ, ತುಂಬ ಚೆನ್ನಾಗಿರುತ್ತಲ್ಲ. ಸೊ ನಾನು ಬಿಂದು ಮನೆಯಲ್ಲಿ ನೋಡಿ ನನಗೆ ಇಷ್ಟ ಆಯಿತು, 1-2 ಸತಿ ಆಯಿತು. ಗಂಡಸರು ಅಡಿಗೆ, ಅದಕ್ಕೆ ಹೆಂಗಸರಿಗೆಲ್ಲ ಬ್ರೇಕ್. ಈ ಕಡೆ ತಿರುಗಲ್ಲ, ಹಾಡು ಹೇಳ್ಬೇಕಾ? ನೀವ್ ಹಾಡು ಹೇಳ್ಕೊಂಡ್ ಮಾಡ್ಬೇಕು ಅಡಿಗೆನ. ಹೆಂಗಸರು ವಾಸಿಸ್ ಗಂಡಸರು ಕಾಂಪಿಟೇಷನ್ ಇರಲ್ವಾ, 12 ಗಂಟೆಗೆ ಡಿಸೈಡ್ ಆಗುತ್ತೆ ಯಾರು ಚೆನ್ನಾಗಿ ಮಾಡಿದ್ದಾರೆ. ಅಲ್ಲ ಈ ಮಾತು ಅಲ್ಲಣ್ಣ, ಈ ಮಾತು ಬೆಳಿಗ್ಗೆನೆ ಹೇಳಿದ್ರೆ ನೀವೇ ಮಾಡ್ಬೇಕಾಗಿತ್ತು, ನಾನು ಮಾಡ್ತಾ ಇರ್ಲಿಲ್ಲ. ಬಿರಿಯಾನಿ ಮಾಡ್ತಾ ಇದ್ರ ಅಂತ ಕೇಳ್ಬೇಕಲ್ವಾ? ಈ ಮಾತು ನನಗೆ ಬೆಳಿಗ್ಗೆನೆ ಹೇಳಿದ್ರೆ ನಾನು ಬಿರಿಯಾನಿ ಮಾಡ್ಕೊಂಡ್ ಬರ್ತಾ ಇರ್ಲಿಲ್ಲ, ನೀವೇ ಮಾಡ್ತಾ ಇದ್ರಿ. ಇನ್ನು ನಾನು ಬಿರಿಯಾನಿ ಮಾತ್ರ ಮಾಡ್ಕೊಂಡು ಹೋಗಿದ್ದೆ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ಕಬಾಬು ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಹೋದ್ಮೇಲೆ ಇನ್ನು ಬಿಂದು ಹಸ್ಬೆಂಡು ಅವನ್ನ ಕಬಾಬ್ಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಆಲ್ರೆಡಿ ಬಿಂದು ಎಲ್ಲ ಮ್ಯಾರಿನೇಟ್ ಮಾಡಿಟ್ಟಿದ್ರಂತೆ. ಸೊ ಅದಕ್ಕೆ ಇನ್ನು ತುಂಬ ಹೊತ್ತಾಯಿತು, ಇನ್ನೆಲ್ಲರೂ ಬಂದಿದ್ದಾರಲ್ಲ, ಫಸ್ಟ್ ಎಲ್ಲರೂ ಸ್ವಲ್ಪ ಕಬಾಬ್ ತಿನ್ನೋಣ, ಆಮೇಲೆ ಬಿರಿಯಾನಿ ಸ್ವಲ್ಪ ಲೇಟ್ ನೈಟ್ ಆದರೂ ಪರವಾಗಿಲ್ಲ, ಲೈಟ್ ತಿನ್ಬೋದು ಅಂತ ಹೇಳ್ಬಿಟ್ಟು ಇನ್ನೆಲ್ಲಿ ಬಂದು ಕಬಾಬ್ಗೆಲ್ಲ ರೆಡಿ ಅವರೇ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು ಕಬಾಬ್ ಎಲ್ಲನೂ, ಬೇಗ ಆಗೋಯ್ತು, ಮಕ್ಕಳೆಲ್ಲ ತಿಂದರು. ಸೊ ಇವರೆಲ್ಲ ಖಾರ ಕಮ್ಮಿ ತಿಂತಾರಲ್ಲ, ಸೊ ಮಕ್ಕಳಿಗೆಲ್ಲ ಆರಾಮಾಗಿ ತಿನ್ಬಿಡ್ತಾರೆ ಮಕ್ಕಳೆಲ್ಲ, ಖಾರ ಕಮ್ಮಿ ಇದ್ದರೆ. ಇನ್ನು ನಮ್ಮ ಮಕ್ಕಳು 3 ಅಷ್ಟೇ, ಬಿಂದು ಮಗ ಆಗಲಿ, ಅಶ್ವಿನಿ ಮಗಳಾಗಲಿ, ನನ್ನ ಮಗ ಆಗಲಿ, 3 ಚಿಕನ್ ಅಂತೂ ಚೆನ್ನಾಗಿ ತಿಂತಾರೆ. ಸೊ ಕಬಾಬೆಲ್ಲ ಬೇಗ ಆಗೋಯ್ತು. ಒಂದು ಕಡೆ ಮಾಡ್ತಾಯಿದ್ರು, ಒಂದು ಕಡೆ ಎಲ್ಲರೂ ತಿಂತಾ ಇದ್ರು. ಚೆನ್ನಾಗಿತ್ತು ಕಬಾಬ್ ಎಲ್ಲಾನು. ಇವರು ಅಡಿಗೆ ಮಾಡೋದು ಕಲ್ಸಿ ಮಕ್ಕಳಿಗೆ ಈಗ್ಲೇನೆ ಅಡಿಗೆ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಕಟಿಂಗ್ ಬೋರ್ಡ್, ಇದು ನೈಫ್, ಇಲ್ಲಿ ಇದು ಪುದೀನ ಸೊಪ್ಪು. ಓಕೆ, say yes, say yes. Ooh, good, say yes. ಯಾರು ರೆಸ್ಟೋರೆಂಟ್ ಅಲ್ಲಿ ಸರ್ವಿಸ್ ಮಾಡ್ದಂಗೆ ಇವ್ರು ಬಂದ್ಬಿಟ್ಟು ಚಿಕನ್ ಹಿಡಿದ ಟೇಬಲ್ ಅಲ್ಲಿ ಕೇಳ್ತಾ ಇದಾರೆ ಅಂತಿದ್ದೀರಾ? ಮಕ್ಳನ್ನ ಯಾರು ಕೇರ್ ಮಾಡೋದಾಗುತ್ತಾ? ನೀರು ತಗೊಂಡ ಪಕ್ಕ ಕೊಡ್ತಾರೆ ಅವರು. ಪುಣ್ಯ ಅಂತ ಗಂಡನ್ ಪಡೆದಿರ್ಬೇಕಾದ್ರೆ ಈ ಕಡೆ ನೋಡಿ. ಕೃತಿಕಾ ಪ್ಲಾಂಟ್ ಕೈ ಹಾಕ್ಬಾರ್ದು. ಕೈರವ್ ನಮ್ ಬೇಳ್ಪುರಿಗೆ ಎಣ್ಣೆ ಹಾಕಿರೋದು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಹೌದೇನಾ? ಎಣ್ಣೆ ಹಾಕ್ತಾರಾ? ನಂಗೆ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್. ಇನ್ನು ಇವ್ರು ಬಂದು ಅಶ್ವಿನಿ ಗಂಡ. ಸೊ ಯಾರು ತೋರಿಸಿಲ್ಲ ಅನಿಸುತ್ತೆ ತುಂಬ ವಿಡಿಯೋಗಳಲ್ಲಿ ನಾನು. ಸೊ ಇವ್ರು ಬಂದು ಇನ್ನು ಮನೆಯಿಂದನೇ ಬೇಲ್ಪುರಿ ಏನೇನು ಬೇಕೋ ಎಲ್ಲ ತಂದಿದ್ರು. ಸೊ ಅವರು ರೆಡಿ ಮಾಡ್ತಾ ಇದ್ದಾರೆ. ಸೊ ಕಬಾಬು ಬೇಲ್ಪುರಿ ಫಸ್ಟ್ ದಿನ ನೈಟ್ ಕೇಕ್ ಕಟ್ ಮಾಡಿದ್ಮೇಲೆ ಬೇಕಾದರೆ ಡಿನ್ನರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಕಬಾಬುಗೆ ಆಗಿ ಬೇಲ್ಪುರಿ ಎಲ್ಲ ರೆಡಿ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿತ್ತು ಬೇಲ್ಪುರಿ ಎಲ್ಲನೂ. ರೆಡಿಮೇಡ್ ಸಿಗುತ್ತಂತೆ, ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಈ ಸಲ ತೊಗೊಂಡು ಬಂದು ಟ್ರೈ ಮಾಡಬೇಕು. ರೆಡಿಮೇಡ್ದೆಲ್ಲ ಸಿಗುತ್ತೆ. ಇದರಲ್ಲಿ ನಾವು ಸ್ವಲ್ಪ ಆನಿಯನ್ನು, ಟೊಮೊಟೊ ಆ ಥರದ್ದು ಮಾತ್ರ ಕಟ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಖಾರ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು. ಇನ್ನು ಹಾಗೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಚಿಕನ್ ವಿಂಗ್ಸು ತಂದಿದ್ರು. ಸೊ ಅಶ್ವಿನಿಯವರು ಏನೂ ಮಾಡ್ಕೊಂಡು ಬರೋಕ್ಕಾಗಿಲ್ಲ, ಯಾಕಂದರೆ ಅವರು ಕೆಲಸದಿಂದ ಬಂದು ಡೈರೆಕ್ಟಾಗಿ ಬಂದುಬಿಟ್ಟಿರೋದು. ಸೊ ಹಾಗಾಗಿ ಔಟ್ಸೈಡಿನ ಸ್ವಲ್ಪ ಚಿಕನ್ ವಿಂಗ್ಸ್, ಬೇಲ್ಪುರಿಗೆ ಏನೇನು ಬೇಕೋ ಎಲ್ಲ ತಗೊಂಡು ಬಂದಿದ್ರು. ಇನ್ನು ಮಕ್ಕಳಿಗೆ ಚಿಕನ್ ವಿಂಗ್ಸ್ ಚೆನ್ನಾಗಿ ತಿಂತಾರಲ್ಲ, ಸೊ ಅದಕ್ಕೆ ಮಕ್ಕಳು ಇನ್ನು ಬೇಲ್ಪುರಿ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳೆಲ್ಲ ಚಿಕನ್ ವಿಂಗ್ಸ್ ತಿಂದರು.
ಒಂದು ಸ್ವಲ್ಪ ಹೊತ್ತು ಹಾಗೆ ಮಕ್ಕಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮಕ್ಕಳೆಲ್ಲ ಕೆಳಗಡೆ ಆಟ ಆಡೋಕ್ಕೆ ಹೋಗ್ಬಿಟ್ರು. ಇನ್ನು ನಾವೆಲ್ಲನೂ ಇನ್ನೂ ಟೈಮ್ ಇದೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲಿ ಬಿರಿಯಾನಿನ ತಿಂತಾಯಿದ್ದಾರೆ. ಒಬ್ಬೊಬ್ರು ಯಾರಿಗೆ ಹಸಿವಾಗಿದೆ ಅವರೆಲ್ಲ ಬಿರಿಯಾನಿ ತಿಂತಾಯಿದ್ದಾರೆ. ಇನ್ನು ನಾನು ಕೃತಿಕನ ತಿನ್ನಿಸ್ಬೇಕು. ಆ್ಯಕ್ಚುಲಿ ಅವಳು ಈವ್ನಿಂಗ್ ಸ್ವಲ್ಪ ಅದು ಇದು ತಿಂದಿದ್ಲು, ಸ್ವಲ್ಪ ಅದಕ್ಕೆ ಸ್ವಲ್ಪ ಲೇಟ್ ಆಗಲು ಪರವಾಗಿಲ್ಲ ಹೇಳು ಅಂತ ಹೇಳ್ಬಿಟ್ಟು ಬೆಂದು ರಸಮ್ ಮಾಡಿಟ್ಟಿದ್ರು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಕೃತಿಕಾಗ ಹಾಗೆ ಕೈರವ್ ಇಬ್ರಿಗೂ ರಸಮ್ ರೈಸ್ ಸ್ವಲ್ಪ ಮೊಸರನ್ನ ಇಬ್ರಿಗೂ ನಾನು ತಿನ್ನಿಸ್ಬಿಟ್ಟು ಅಲ್ಲಿ ಬೇಸ್ಮೆಂಟಲ್ಲಿ ಆಟ ಆಡ್ತಾಯಿದ್ರು, ಅಲ್ಲಿಗೆ ತಗೊಂಡೋಗಿ ತಿನ್ನಿಸ್ದೆ. ನಾನು ಫಸ್ಟ್ ಟೈಮ್ ಇವ್ರು ಬೇಸ್ಮೆಂಟಿಗೆ ಬಂದಿದ್ದು, ತುಂಬ ದೊಡ್ಡದಾಗಿದೆ. ಹೇಳ್ತಾಯಿದ್ರು ಬಿಂದು ನಮ್ಮ ಹಸ್ಬೆಂಡ್ ಎಲ್ಲರೂ ಹೇಳಿದ್ರು ಬೇಸ್ಮೆಂಟ್ ತುಂಬ ದೊಡ್ಡದಾಗಿದೆ ಅಂತೇಳಿ. ಬಟ್ ನಾನು ಇಲ್ಲದೆ ಬಂದಿರಲಿಲ್ಲ ಯಾವತ್ತೂ, ಇದೇ ಫಸ್ಟ್ ಟೈಮ್ ಬಂದಿದ್ದು. ಬಟ್ ಬೇಸ್ಮೆಂಟ್ ಅಂತೂ ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ ಮಕ್ಕಳಿಗೆ ಆಟ ಆಡೋಕ್ಕೆ. ಮಕ್ಕಳು ಇಲ್ಲೇ ಇಲ್ಲ ಏನು ಬೇಕು ಎಲ್ಲ ಚೆಲ್ಬೋದು. ಆ ಟಾಯ್ಸ್ ಎಲ್ಲ ಇಲ್ಲಿ ಕೆಳಗಡೆ ಇಟ್ಬಿಟ್ರೆ ಮೇಲೆ ಕ್ಲೀನಾಗಿರುತ್ತೆ ಮನೆ. ಸೊ ನನಗೆ ಈ ರೀತಿ ಇದ್ದರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಲ್ಯಾಂಡ್ರಿ ಎಲ್ಲ ಬೇಸ್ಮೆಂಟಲ್ಲೇ ಇದೆ. ಈ ಮನೆ ಎಲ್ಲನೂ ನಾನು ತೋರಿಸ್ತೀನಿ ಯಾವಾಗಾದ್ರೂ ಯಾವ ರೀತಿ ಇದೆ ಮನೆ ಎಲ್ಲನೂ ಅಂತೇಳಿ. ತುಂಬ ಚೆನ್ನಾಗಿದೆ ಮನೆ ಎಲ್ಲನೂ. ನೋಡಿ ಇಲ್ಲಿ ಕೃತಿಕಾ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಹ್ಯಾಪಿ ನ್ಯೂ ಇಯರ್ ಹೇಳೋದು. ಹ್ಯಾಪಿ ನ್ಯೂ ಇಯರ್ ಕೃತಿಕಾ. ಇನ್ನು ಕೇಕು ಅಶ್ವಿನಿ ಅವರೇ ಮನೆಯಿಂದನೇ ತಗೊಂಡು ಬಂದಿದ್ರು. ಸೊ ಅದನ್ನೇ ಕಟ್ ಮಾಡ್ತಾ ಇದ್ದೀವಿ ಇಲ್ಲಿ. ಆದಿತ್ ಪಕ್ಕ ಹೋಗ, ಆದಿತ್ ಪಕ್ಕ ಆದಿತ್ ಪಕ್ಕ ಹೋಗಿ ನಿಂತ್ಕೊ ಹೋಗ, ಆದಿತ್ ಪಕ್ಕ ಹೋಗಿ. ಹ್ಯಾಪಿ ನ್ಯೂ ಇಯರ್. ಬನ್ನಿ ನೀವಿಬ್ರು ಮೇಲೆ. ಲೋಕಲ್ ಇವ್ರುಗಳಿಂದ ಕ್ರೀಪ್ತೀನಿ ನಿಮ್ಮ ಇನ್ನು ಕೇಕ್ ಕಟ್ ಮಾಡಿದ್ದಾದ್ಮೇಲೇನು ಇನ್ನು ಒಬ್ಬೊಬ್ರು ಊಟ ಮಾಡೋರಿದ್ರು, ಊಟ ಮಾಡಿಕೊಂಡು 2 o'clockವರೆಗೂ ಅಲ್ಲೇ ಸ್ವಲ್ಪ ಅದು ಇದು ಅಂತ ಮಾತಾಡಿಕೊಂಡು ಸ್ವಲ್ಪ ಕನ್ನಡ ಮೂವೀಸ್ ಹಳೆ ಮೂವೀಸ್ ನೋಡಿಕೊಂಡು ಹಂಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ 2 o'clockಲ್ಲಿ. ಮತ್ತು 2 o'clockಲ್ಲಿ ನಾವು ಮನೆಗೆ ವಾಪಸ್ ಬರ್ತಾಯಿದ್ವಿ. ಇಲ್ಲಿ ನೋಡ್ಬೋದು 2 o'clockಲ್ಲಿ ಯಾರೂ ಇರೋದಿಲ್ಲ ಅಲ್ವಾ ರೋಡಲ್ಲಿ. ಇಲ್ಲಿ ನೋಡಿ ಎಷ್ಟು ಜನ, ಎಷ್ಟು ಕಾರುಗಳು ಹೋಗ್ತಾ ಇದ್ದಾವೆ ಅಂತ ನೀವೇ ನೋಡ್ಬೋದು. ಇಲ್ಲಿ ಫಾಲ್ಸ್ ಹತ್ರ ತುಂಬ ಜನ ಬಂದಿದ್ದಾರೆ. ತುಂಬ ಟ್ರಾಫಿಕ್ ಇತ್ತು ಆ ರೋಡು. ನಾವು ಆ್ಯಕ್ಚುಲಿ ಆ ರೋಡಲ್ಲೇ ಓಡಾಡೋದು. ಇವತ್ತು ತುಂಬ ಟ್ರಾಫಿಕ್ ಇರುತ್ತೆ ಅಂತ ಹೇಳ್ಬಿಟ್ಟು ಬೇರೆ ರೋಡಲ್ಲಿ ಹೋಗ್ತಾ ಇದ್ದೀವಿ. ಈ ರೋಡಲ್ಲಿ ಸಹ ಅಷ್ಟೇ ಎಷ್ಟು ಕಾರ್ ಅಡ್ಡ ಬರ್ತಾ ಇದ್ದಾವೆ ನೋಡ್ಬೋದು. ಎಷ್ಟು 2 o'clock ನೈಟ್ 2 o'clockಲ್ಲಿ ಇಷ್ಟು ಜನ. ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ವಿ, ಬಟ್ ತುಂಬ ಜನ ಇರ್ತಾರೆ ಅಂತ ಗೊತ್ತು. ಸ್ಪೆಷಲ್ ಏನಿರಲ್ಲ ಇವತ್ತು. ನಾರ್ಮಲಾಗಿ ಸಮ್ಮರಲ್ಲಿ ಯಾವ ರೀತಿ ಫೈರ್ ವರ್ಕ್ಸ್ ಇರುತ್ತೆ ಅದೇ ರೀತಿಯೇ ಇರುತ್ತೆ. ಇವತ್ತು ಒಂದು 5 minutes ಜಾಸ್ತಿ ಇರಿಸ್ತೆ ಅಷ್ಟೇ ಆಗಲಿ, ಏನು ಸ್ಪೆಷಲ್ ಏನಿರಲ್ಲ ಅಲ್ಲಿ. ಆದರೂ ತುಂಬ ಜನ ಬಂದಿದ್ರು. ನೈಟ್ ರೆಸ್ಟೋರೆಂಟ್ಸು ಅಂದರೆ ಏನೇನು ಬೇಕು ತಿನ್ನೋದಕ್ಕೆ ಪಿಜ್ಜಾ ಶಾಪ್ಸ್ ಎಲ್ಲ ಓಪನ್ನೇ ಇತ್ತು. ನಾವು ಹೋಗೋವಾಗ ನೋಡ್ಕೊಂಡು ಹೋಗಿದ್ವಿ. ಎಲ್ಲ ಶಾಪ್ಸು ರೆಸ್ಟೋರೆಂಟ್ಸ್ ಎಲ್ಲ ಓಪನ್ ಇತ್ತು. ಇಲ್ಲಿ ನೋಡ್ಬೋದು ಕೃತಿಕಾ 2 o'clock 2:15 ಆಗಿದೆ. ಎಷ್ಟೇ ಆ್ಯಕ್ಟಿವ್ ಆಗಿದ್ದಾಳೆ. ಸೊ ನನಗೆ ಮನೆಗೆ ಬಂದಿದ ತಕ್ಷಣ ಅದೇ ಯೋಚನೆ ಆಗಿದೆ, ಇವಳು ಇಷ್ಟೇ ಆ್ಯಕ್ಟಿವ್ ಆಗಿದ್ದಾಳೆ, ಮಲಗೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ, ನಾಳೆ ಬೆಳಗ್ಗೆ ಎದ್ದೊಳಗೆ ಎಷ್ಟೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಜಿಶುನು ಅವರಪ್ಪ ಬಂದು ಅವರೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬ್ರಷ್ ಮಾಡಿಬಿಟ್ಟು ಅವ್ರು ಮಲಗಿಬಿಟ್ರು. ಇನ್ನು ನಾವು ರೂಮಿಗೆ ಬಂದರೆ ಫುಲ್ ಆ್ಯಕ್ಟಿವ್ ಆಗೇ ಇದ್ದಾಳೆ. ಕೃತಿಕಾ ಆಟ ಆಡ್ಕೊಂಡಿದ್ದಾಳೆ. 2:30 2:40 ಆಯಿತು ಅವಳು ಮಲಗೋ ಅಷ್ಟೊತ್ತವರೆಗೂ ಆಟ ಆಡ್ಕೊಂಡಿದ್ಲು. ಸೊ ಇದಿಷ್ಟ ಆಗಿತ್ತು ಇವತ್ತಿನ ಲಾಗು. ಈ ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಇನ್ನೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.